ನಾನು ಓದಿದೆ ಕತೆಗೆ ಅವ್ರು ಹೇಳ್ದಂಗೆನೇ ಈಗ ರಾಕ್ಷಸನ ಅವತಾರ ತಾಳೋದು ಅದಾದಮೇಲೆ ಅವತಾರ ಇದನ್ನು ಬರೋದು ಅಂತ ಸತ್ಯ ಅದನ್ನು ಇವ್ರು ಎಷ್ಟು ಚೆನ್ನಾಗಿ ಹೇಳೋದು ನೀವು ಅದರಲ್ಲೇ ಅರ್ಥ ಮಾಡ್ಕೊಬೇಕಿತ್ತು. ಪ್ಲಾಟ್ ಎಷ್ಟೇ ಇರೋದು ಒಂದು ಒಬ್ಬ ರಾಕ್ಷಸನ ಸಂಹಾರ ಮಾಡಿ ತಾಳಿದ ಅವತಾರನೇ ಇದು ಅಂತ. ಸೊ ಅಲ್ಲಿಗೆ ನೀವು ತಿಳ್ಕೊಳ್ಳಿ ಐ ಅಗ್ರಿ ಅವನ ಕಂಟೆಂಟ್ ಏನು ಅಂತ. ಸೊ ಅದನ್ನು ಅವರು ನೀಟಾಗಿ ಈಗಿನ ಕಮರ್ಷಿಯಲ್ ವೇ, ಈಗಿನ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್, ಇವಾಗೇನು ಮೆಡಿಕಲ್ ಫೀಲ್ಡ್ ಕಂಪ್ಲೀಟ್ ಅದನ್ನು ಬ್ಲೆಂಡ್ ಮಾಡಿ ಮಾಡಿರೋದು. ಪೌರಾಣಿಕ ಅದೆಲ್ಲ ಮಾಡಬೇಕು ನಮ್ಮ ಅಷ್ಟು. ಬಟ್ ದೇ ಶುಡ್ ಬಿ ಸೋ ಮಚ್ ಅದು ಸತ್ಯ. ಬಟ್ ಅದಕ್ಕೆ ಆದಂಥ ಒಂದು ಇದಿರುತ್ತಲ್ಲಮ್ಮ, ಪ್ರಿಪ್ರೇಷನ್ಸ್ ಬೇಕು. ಸುಮ್ಮನೆ ಮಾಡೋಕೆ ಪೌರಾಣಿಕ ಪಾತ್ರಗಳು ಯಪ್ಪ ಅದನ್ನು ಮುಟ್ಟಬೇಕಾದ್ರೆ ಒಂಚೂರು ನೋಡಿ ಮಾಡಿನೇ ಮುಟ್ಟಬೇಕು, ಸುಮ್ಮನೆ ಮುಟ್ಟೋಕ್ಕಾಗಲ್ಲ. ಯಾಕಂದ್ರೆ ಇಡೀ ವಿಶ್ವ ನೋಡುವಂಥ ಇದದು ಪೌರಾಣಿಕ ಪಾತ್ರಗಳು ಯಾವುದೋ ಒಂದು ಮುಟ್ಟರು ಮುಂದಿನ ಪೀಳಿಗೆಗಳಿಗೂ ಉಳಿಯುವಂಥ ಕ್ಯಾರೆಕ್ಟರ್ಗಳದಲ್ಲ. ಈಗ ನಾವು ಹಿಂಗೆ ರಾಜ್ಕುಮಾರ್ ಸರ್, ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು, ಎಷ್ಟು ನೋಡ್ತೀವಿ, ಎಷ್ಟಿದೆ ಭಕ್ತ ಪ್ರಹ್ಲಾದ, ಆಮೇಲೆ ಇದು ರಾವಣ, ಪ್ರಚಂಡ ರಾವಣ, ಇಂತೆಂಥ ಕ್ಯಾರೆಕ್ಟ್ರು ಇವತ್ತಿಗೆ ಏನೇನು ನೋಡ್ತೀವಿ. ಅವ್ರು ಅದು ಮಾಡಿ ಉಳಿಸಿ ಹೋಗಿರೋದಕ್ಕೇ. ಈಗ ಏನಾದ್ರು ನೋಡಬೇಕು ಪ್ರಚಂಡ, ಅದನ್ನು ಓಪನ್ ಮಾಡ್ತಾರೆ. ನಾವು ಈ ಜನ್ರೇಷನ್ ಓಪನ್ ಮಾಡ್ತಾರೆ, ಮುಂದಿನ ಜನ್ರೇಷನ್ ಓಪನ್ ಮಾಡ್ತಾರೆ. ಸೊ ಅದು ದಶಕಗಳ ಇದಕ್ಕೋಸ್ಕರ ಉಳ್ಕೊಂಡಿರುತ್ತೆ. ಸೊ ಅದು ಮಾಡಬೇಕಾದ್ರೆ ನೋಡಿ ಯೋಚನೆ ಮಾಡಬೇಕು.